ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮನ್ನಗಲಿದ ಕವಿ, ಅಕಾಲಿಕದಲ್ಲಿ ಅಗಲಿದ ಕವಿ ಲಕೂರು ಆನಂದರ ಕುರಿತು ಸುಗಮ ಫೇಸ್ಬುಕ್ ಪೇಜ್ ಒಂದು ನುಡಿ ನಮ್ಮ ಕಾವ್ಯ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಅಂಗವಾಗಿ ನಾನಿವತ್ತು ಲಕೂರು ಆನಂದರ ಒಂದು ಕವಿತೆಯನ್ನು ಓದ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆಯಾಗಿ ಲಕೂರು ಆನಂದರ ಕುರಿತು ಹೇಳಬೇಕೆಂತಂದರೆ, ಲಕೂರು ಆನಂದರ ಜೊತೆಗಿನ ಒಂದು ವಿಚಿತ್ರವಾದ, ಅಷ್ಟೇ ವಿಶಿಷ್ಟವಾದ ಸಂಬಂಧ ನನಗಷ್ಟೇ ಅಲ್ಲದೆ ಕನ್ನಡದ ಬಹುತೇಕ ಬರಹಗಾರರಿಗೂ ದಕ್ಕಿದೆ ಅಂತ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರ ಸತ್ತ ನಂತರದಲ್ಲಿ ಎರಡು ಬಗೆಯ ಎಕ್ಸ್ಟ್ರೀಮ್ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದೆಲ್ಲದರ ಹೊರತಾಗಿಯೂ ಲಕೂರು ಆನಂದ ಒಬ್ಬ ಅಪ್ಪುಟ ಮನುಷ್ಯ, ಯಾರಿಗೂ ತೊಂದರೆ ಕೊಡದಂತಹ ಒಂದು ನಿರುಪದ್ರವಿ ಜೀವಿ. ಆ ದೌರ್ಬಲ್ಯಗಳೇನೇ ಇದ್ದರೂ ಅವರ ಅನುವಾದಗಳು, ಅವರ ಕಾವ್ಯ ಇವತ್ತಿಗೂ ನಮ್ಮೆಲ್ಲರ ನಡುವೆ ಗಮನೀಯವಾಗಿ ನಿಲ್ತಕ್ಕಂಥದ್ದು ಅಂತ ಹೇಳ್ತಾ ಅವರ ಒಂದು ಪದ್ಯವನ್ನು ಓದ್ತಾ ಇದ್ದೀನಿ. ಈ ಪದ್ಯವನ್ನು ಪ್ರಥಮ PUC ಕನ್ನಡ ಪಠ್ಯಕ್ಕೆ ಇಟ್ಟಿದ್ದಾರೆ. ಇದರ ಪೂರ್ತಿ ಹೆಸರು ದೇವರಿಗೊಂದು ಬೇವರ್ಸಿಯೊಬ್ಬನ ಅರ್ಜಿ. ಆದರೆ ಪಠ್ಯಪುಸ್ತಕದಲ್ಲಿ ಇದನ್ನು ದೇವರಿಗೊಂದು ಅರ್ಜಿ ಅಂತ ಹಾಕಿದ್ದಾರೆ. ಹಾಗಾಗಿ ನಾನು ಈ ಪದ್ಯವನ್ನು ದೇವರಿಗೊಂದು ಅರ್ಜಿ ಅಂತಲೇ ಓದ್ತೇನೆ. ಪದ್ಯದ ಹೆಸರು ದೇವರಿಗೊಂದು ಅರ್ಜಿ. ನನ್ನನ್ನೊಮ್ಮೆ ಕ್ಷಮಿಸಿಬಿಡು ದೇವರೇ, ಧರೆಯ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆ ಮೇಲೂ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತದೆ ನನಗೆ. ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿದೆ. ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ. ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಾನೆ. ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆಗೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿ ಉಸಿರು ನನ್ನ ಗುಂಡಿಗೆ ಹೆಚ್ಚುಕುತ್ತಿದೆ. ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚವೇ ಬೆನ್ನು ಚುಚ್ಚುತ್ತಿವೆ. ನನ್ನನ್ನು ಈಗಲಾದರೂ ಕ್ಷಮಿಸು ದೇವರೇ, ಇವರನ್ನೆಲ್ಲ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರವಾಗಿರಬೇಕೆಂದುಕೊಂಡಿದ್ದೇನೆ. ಧನ್ಯವಾದಗಳು.